வணக்கம். கதிர்மணி பார்வைகள் உங்களை வரவேற்கின்றது. இன்றைய தொகுப்புகளை வழங்குவது PF இன்பன். கோலார் தங்கவயலில் முதலாக ஆக்வா அண்டர் வாட்டர் டூனர் எக்ஸ்போ மற்றும் ஃபேமிலி ஃபன் ஃபேர் எக்ஸிபிஷன் மக்கள் பயன்பாட்டிற்கு துவங்கப்பட்டுள்ளது. இந்த அதிநவீன கண்காட்சி வளாகத்தில் அகில இந்திய அண்டர் வாட்டர் கண்காட்சியில் சுரங்க அமைப்பு கொண்ட மார்க்கத்தில் பலவித கண்ணை கவரும் நீர்மூழ்கி உயிரினங்கள் குதூகல ஆட்டம் போடும் காட்சிகள், குழந்தைகள் கொஞ்சி விளையாட பலவித ராட்டினங்கள், ரயில் பயணம், கொலம்பஸ், வாட்டர் போர்டு என ஜனரஞ்சக பொழுதுபோக்கு அம்சங்கள் இடம்பெற்றுள்ளது. அத்துடன் ஹேண்டிகிராஃப்ட் கைவினைப் பொருட்கள், உணவு வகைகள் என பலவிதமான கைவினைப் பொருட்களுடன் கண்காட்சி துவங்கப்பட்டுள்ளது. தங்கவயல் பொதுமக்கள் இதனை பயன்படுத்தி கொண்டு பலவித ஜனரஞ்சக காட்சிகள் கண்டுகளிக்க அன்புடன் அழைக்கப்படுகிறார்கள். இடம் கோலார் தங்கவயல், பாலகிருஷ்ணா லேஅவுட், அசோகநகர் அருகில். வாருங்கள், கண்டு மகிழுங்கள், கனவுக்குள் மிதக்குங்கள். கோலார் தங்கவயல் சட்டமன்ற உறுப்பினர் திருமதி ரூபகலா சசிதர் அவர்கள் சாதனைக்கு மேல் சாதனை படைத்து வருகிறார்கள் என தங்கவயல் பொதுமக்கள் பாராட்டு. கோலார் தங்கவயல் சட்டமன்ற உறுப்பினர் திருமதி ரூபகலா சசிதர் அவர்கள் முயற்சியில் BML ஆலமரம் துவங்கி ஆண்டர்சன்பேட்டை வரை இரட்டை சாலை அமைக்கப்பட்டது. இந்த இரட்டை சாலை நடுவே மின்கம்பங்கள் பொருத்தப்பட்டு அதன் திறப்பு விழா 24/12/2024 அன்று நடைபெற்றது. அந்த நிகழ்ச்சியில் சட்டமன்ற உறுப்பினருடன் நகரசபை கமிஷனர் மற்றும் சக கவுன்சிலர்கள் உட்பட பலர் கலந்து கொண்டனர். அவை உங்கள் பார்வைக்கு. 20 ವರ್ಷಗಳಿಂದ ಕತ್ಲೆ ಆವರಿಸಿತ್ತು KGFಗೆ. ಈ ದಿನ ನೋಡಿದ್ರೆ ಅಷ್ಟಲಕ್ಷ್ಮಿಯರು ಕಳಕಳಿಯಾಗಿ KGFಗೆ ನಡ್ಕೊಂಡು ಬರೋ ಥರ ಊರಿದೆ. ಊರು ಎಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಿಂದ ಹಿಡಿದು ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಆಲದ ಮರದಿಂದ ಹಿಡಿದು ವಿಶ್ವೇಶ್ವರಯ್ಯ ಸ್ಟ್ಯಾಚ್ಯೂಯಿಂದ ಹಿಡಿದು ಆಂಡರ್ಸನ್ಪೇಟ್ವರೆಗೂ ಇದೇ ರೀತಿ ಲಕ್ಷಣವಾಗಿ ಇವತ್ತು ದೇವರುಗಳೆಲ್ಲನೂ ಕೂಡ ನಮ್ಮ ಊರಿಗೆ ಎಷ್ಟೋ ವರ್ಷಗಳಾದಮೇಲೆ ಹಬ್ಬ ಅಥವಾ ಕಾಲಿಡುವಂಥ ವಾತಾವರಣ, ಪರಿಸರ ಇವತ್ತು ಕಾಣ್ತಾ ಇದೆ. ಪ್ರತಿಯೊಬ್ಬ ಜನಪ್ರತಿನಿಧಿನೂ ಕನಸು ಕಾಣಬೇಕು, ಜೀವನ ಚೆನ್ನಾಗಿರಬೇಕು ಅಂತ ಕನಸು ಕಾಣಬೇಕು. ಏನಾದರೂ ಒಂದು ನಾವು ಬದುಕಿರೋದ್ರೊಳಗಡೆ ಕಾಂಟ್ರಿಬ್ಯೂಟ್ ಮಾಡಬೇಕು. ನಮ್ಮನ್ನು ಆಯಿಸಿ ಜವಾಬ್ದಾರಿ ಸ್ಥಾನ ಕೊಟ್ಟಾಗ ನಾವು ಏನಾದರೂ ಅವ್ರಿಗೆ ಮರೆಯೋಕ್ಕಾಗದೇ ಇರೋವಂಥ ಸೇವೆ ಮಾಡಬೇಕು ಅಂತ ಕನಸು ಕಾಣಬೇಕಂತ ಕನಸನ್ನ ನಾನು ಕಾಣ್ತಾ ಇದ್ದೆ. ನಾನು ಭಾಳ ವರ್ಷದಿಂದ ಇವ್ರ ಜೊತೆ ಇವ್ರ ಒಡನಾಟದಲ್ಲಿ ಬದುಕೋದು ಕಲಿತೆ. ಬದುಕಿದಾಗ ಮಾತಾಡಿದ್ರೇ ಅದಕ್ಕೆ ಅರ್ಥ ಅಲ್ಲ, ಕೆಲಸ ಮಾಡಿ ತೋರಿಸಿದ್ರೇ ಜೀವನ ಅನ್ನೋದನ್ನು ಕಲಿತೆ. ಯಾಕೆ ಅಂದರೆ ಪ್ರತಿದಿನ ಬೆಳಗ್ಗೆ ಇಲ್ಲಿನ ಜನ, ಈ ಮಣ್ಣಲ್ಲಿ ಹುಟ್ಟಿರೋ ಜನ ಸ್ವಾಭಿಮಾನವಾಗಿ ಬದುಕಬೇಕು, ನಮ್ಮ ಕುಟುಂಬನ ಪೋಷಣೆ ಮಾಡಬೇಕು ಅಂತ ದೂರ ಪ್ರಯಾಣ ಮಾಡ್ತಾರೆ. ಮಕ್ಕಳನ್ನ ಓದಿಸ್ಬೇಕು, ಜವಾಬ್ದಾರಿಯಿಂದ ನಡಿಬೇಕು ಅಂತ ಅಂದ್ಬಿಟ್ಟು ಅಂಥವ್ರಿಗೆ ಒಂದು ನೆಲೆ ಕೊಡಬೇಕು, ಒಂದು ಆಧಾರ ಆಗಬೇಕು ಅಂತ ಅನ್ನೋದಕ್ಕೆ ಇದು ಒಂದು ಈ ಒಳ್ಳೆ ದಿನ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತು ಹಬ್ಬದ ಥರ ಕಾಣ್ತಾ ಇದೆ. ಅಷ್ಟಲಕ್ಷ್ಮಿಯರು ಊರಿಗೆ ಕಾಲಿಟ್ಟಂಗೆ ಬರುವಂಥ ದಿನಗಳಲ್ಲಿ ಒಂದೇ ಇಂಡಸ್ಟ್ರಿಯಲ್ ಹಬ್ ಇರ್ಬೋದು, ಇಂಟಿಗ್ರೇಟೆಡ್ ಟೌನ್ಶಿಪ್ಸ್ ಇರ್ಬೋದು, ಊರಲ್ಲಿ ಇನ್ವೆಸ್ಟರ್ಸ್ ಇರ್ಬೋದು, ಜಾಬ್ ಆಪರ್ಚುನಿಟೀಸ್ ಇರ್ಬೋದು, ಹೆಚ್ಚೆಯಲ್ಲೂ ಕೂಡ ಅಂತ ಒಳ್ಳೆಯದನ್ನು ನಾನು ಹರಿಸ್ತೀನಿ. ದೇವರು ಕೂಡ ನನ್ನ ಜನಕ್ಕೆ ಹರಿಸ್ತಾರೆ, ಇಲ್ಲೇ ನೆಲೆಸ್ತಾರೆ ಅನ್ನೋವಂಥ ನಂಬಿಕೆ, ವಿಶ್ವಾಸ ನನಗೆ ದೇವ್ರ ಬಗ್ಗೆ ಹೇಗಿದೆಯೋ ನನ್ನ ಬಗ್ಗೆನೂ ಜನಕ್ಕೆ ಅದೇ ರೀತಿಯ ನಂಬಿಕೆ, ವಿಶ್ವಾಸ ಇದೆ ಅಂತ ನಾನು ನಂಬಿದ್ದೀನಿ. ಅವ್ರ ನಂಬಿಕೆಗೆ ಯಾವಾಗಲೂ ನಾನು ದ್ರೋಹ ಮಾಡುವಂಥವಳಲ್ಲ, ಕೆಲಸ ಮಾಡುವಂಥವಳು ಅಂತ ಪ್ರೂವ್ ಮಾಡ್ಕೊಂಡಿದ್ದೀನಿ. ಇವತ್ತು ಈ ಒಂದು ಲೈಟಿಂಗ್ ಫೆಸ್ಟಿವಲ್ ನಾನು ಕ್ರಿಸ್ಮಸ್ ಇವೆಂಟ್ಗೆ, ಅದಾದಮೇಲೆ ನ್ಯೂ ಇಯರ್ ಇವೆಂಟ್ಗೆ 10 ವರ್ಷ ಅಥವಾ 20 ವರ್ಷ ನಾನು ಕತ್ಲು ದಿನಗಳನ್ನ ಏನು ನೋಡ್ಕೊಂಡು ಹೋಗ್ತಾ ಇದ್ದೆ, ಇವತ್ತು ಆ ದಿನ ಕತ್ಲು ಕಳೆದು ಬೆಳಕು ನನ್ನ KGFಗೆ ಬಂದಿದೆ ಅನ್ನೋವಂಥ ಖುಷಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹರಿಸ್ತೀನಿ. ನಾನು ಖುಷಿ ಇದೆ, ಇವತ್ತು ಮನಸ್ಸಿಂದ ನನಗೆ ಖುಷಿ ಇದೆ ತುಂಬ. ನಾಳೆ ಪ್ರತಿಯೊಂದು ಮನೆಯಲ್ಲೂ ಇದೇ ಬೆಳಕು, ಇದೇ ಥರ ಲಕ್ಷ್ಮಿ ಪ್ರತಿಯೊಂದು ಮನೆಗೂ ಕಾಲಿಡಬೇಕು ಅಂತ ಆಸೆ ಪಡೋಳು ನಾನು. ಅದನ್ನು ಹರಿಸ್ತೀನಿ ನಾನು ಮನಸ್ಸಿಂದ. ಮತ್ತು ಎಲ್ಲ ಇಲಾಖೆಗಳು ಕೂಡ ಇದು ಒಂದು ಪ್ರಯತ್ನದಲ್ಲಿ ನಾವು ಇದನ್ನು ಮಾಡಿದ್ದೀವಿ. ಕಲೆಕ್ಟಿವ್ ಎಫರ್ಟ್ಸ್, ನಗರಸಭೆಯಿಂದ ಇದನ್ನು ಮಾಡಿದ್ದೀವಿ. ಇವೆಲ್ಲ ಕೆಲಸ ನಾವು ಅಚೀವ್ಮೆಂಟ್ ಮಾಡಬೇಕಂದ್ರೆ ಬೆಮ್ಮೆಲ್ ಭಾಳ ವರ್ಷಗಳ ಕಾಲ 10 ವರ್ಷ ಕೋರ್ಟಲ್ಲಿ ಫೈಟ್ ಮಾಡ್ತಾ ಇದ್ದವರು ಕಮಿಷನರ್, ಎಷ್ಟೊಂದು ಕಮಿಷನರ್ಸ್ ಪ್ರಯತ್ನ ಮಾಡ್ತಾರೆ, ಆದರೆ ಯಾರೂ ಕೂಡ ಅವ್ರನ್ನ ಕನ್ವಿನ್ಸ್ ಮಾಡಿ ಅನುದಾನ ತರೋಕ್ಕಾಗಲ್ಲ. 4 ಕೋಟಿ ಆಗಲಿ 5 ಕೋಟಿ ಆಗಲಿ ಒಂದೇ ಸತಿ ಅವ್ರ ಹತ್ರ ಅವ್ರ ಮನಸ್ಸನ್ನ ಗೆದ್ದು
ಅನುದಾನ ತರೋ ಅಂಥದ್ರಲ್ಲಿ ಪ್ರಯತ್ನ ಮಾಡ್ತಾರೆ. ನಾವು ಅನುದಾನ ಬೇರೆ ಎಲ್ಲೂ ವೇಸ್ಟ್ ಮಾಡದೆ ಒಂದೊಂದು ವಾರ್ಡಲ್ಲಿ 10 ಲಕ್ಷ 20 ಲಕ್ಷ 50 ಲಕ್ಷ ಹಾಕಿ 30 ವಾರ್ಡಲ್ಲೂ ನಾವು ಖರ್ಚು ಮಾಡಿದೆ ಇಡೀ ನಗರನ ನಾವು ಇವತ್ತಿಷ್ಟು ವೈಭವೀಕರಣ ಮಾಡಿದ್ದೀವಿ. ಅರ್ಥಪೂರ್ಣವಾಗಿರುವಂಥದ್ದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಜೊತೆ ಕೈ ಜೋಡಿಸಿರುವಂಥ ಪೊಲೀಸ್ ಇಲಾಖೆ ಇರ್ಬೋದು, ಬೆಸ್ಕಾಂ ಇಲಾಖೆ ಇರ್ಬೋದು, ಆಮೇಲೆ ಟೆಕ್ನಿಷಿಯನ್ಸ್ ಇರ್ಬೋದು, ಮತ್ತು ಎಲ್ಲನೂ ಇಷ್ಟೊತ್ತವರೆಗೂ ಆಲ್ಮೋಸ್ಟ್ 3 ಅವರ್ಸ್ ನನ್ನ ಜೊತೆ ನಡೆದಿದ್ದಾರೆ. ಪತ್ರಿಕೆ ಮಾಧ್ಯಮದವರು ಇರ್ಬೋದು, ಪೌರಾಯುಕ್ತರು ಇರ್ಬೋದು. ಅದೇ ನಾನು ಅವರಿಗೆ ಹೇಳಿದ್ದು ಇಷ್ಟೊತ್ತು, ನಾನು ಎಲ್ಲರ ಎಫರ್ಟ್ಸು ಒಬ್ಬರದೇ ಕಾಂಟ್ರಿಬ್ಯೂಷನ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಕಲೆಕ್ಟಿವ್ ಎಫರ್ಟ್ಸಿಂದ ನಾವು ಇವೆಲ್ಲ ಅಚೀವ್ಮೆಂಟ್ ಮಾಡಿದ್ದೀವಿ. ಕಲೆಕ್ಟಿವ್ ಎಫರ್ಟ್ಸಿಂದ ಸರ್ಕಾರ ನಮ್ಮ ಬೆನ್ನಿಂದೆ ಇತ್ತು. ಕೆಲವೊಂದು ರೋಡ್ಸ್ನ ಡೆವಲಪ್ಮೆಂಟ್ ಮಾಡೋಕ್ಕಾಯಿತು, ಕೆಲವೊಂದು ಜಾಗದಲ್ಲಿ ಲೈಟಿಂಗ್ ಸರ್ವಿಸಸ್ ಕೊಡೋಕ್ಕಾಯಿತು. ಅದಕ್ಕೆ ಮೀರಿ ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲಸ ಮಾಡಬೇಕು ಅಂದರೆ ಕಾಣದೇ ಇರುವಂಥ ಕೈ ನನ್ನ ಹಿಂದೆ ಬೆನ್ನಿಂದೆ ನಿಂತು ಇಂಥ ಕೆಲಸ ಹೀಗೆ ಮಾಡಬೇಕು ಅಂತ ನಮಗೆಲ್ಲ ಮಾರ್ಗದರ್ಶನ ಕೊಟ್ಟು ಈ ಥರದನ್ನೆಲ್ಲ ಈ ರೀತಿಯ ವೈಭವನ ನೋಡಬೇಕು ಅಂತಂದರೆ ಮಾತಲ್ಲಿ ಏನೂ ನಾವು ಸಾಧಿಸೋಕ್ಕಾಗಲ್ಲ, ಕೆಲಸದಲ್ಲಿ ಸಾಧಿಸೋದಕ್ಕೆ ಅಂದರೆ ಇದೆಲ್ಲ ನಿದರ್ಶನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ್ಯಾವ ಇಲಾಖೆ ನಮ್ಮ ಜೊತೆ ಕಾಯ ವಾಚ ಮನಸ ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಗರಸಭೆ ಅಧ್ಯಕ್ಷರು, ಎಲ್ಲ ನಗರಸಭೆ ಗೌರವಾನ್ವಿತ ಸದಸ್ಯರು, ಅದಾದಮೇಲೆ ನಮ್ಮ ಬಗ್ಗೆ ಅಭಿಮಾನದಿಂದ ಕೆಲಸ ಮಾಡಿರುವಂಥ ಎಲ್ಲ ಪಕ್ಷದ ಮುಖಂಡರು ಎಲ್ಲರಿಗೂ ಕೂಡ ನಾನು ಇವತ್ತು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತಾ ಕ್ರಿಸ್ಮಸ್ ವಿಶೇಷನ ಮನಸ್ಸಿಂದ ವಿಶ್ ಮಾಡ್ತೀನಿ. ಇದೇ ಬೆಳಕು ಪ್ರತಿಯೊಂದು ಕುಟುಂಬನ ಕಾಪಾಡಲಿ, ರಕ್ಷಣೆ ಮಾಡಲಿ, ಪ್ರತಿಯೊಂದು ಮನೆಯಲ್ಲೂ ಲಕ್ಷ್ಮಿಯಾಗಿ ಬೆಳಕಾಗಿ ಕಾಯಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. கோலார் தங்கவயலில் முதலாக ஆக்வா அண்டர் வாட்டர் டூனர் எக்ஸ்போ மற்றும் ஃபேமிலி ஃபன் ஃபேர் எக்ஸிபிஷன் மக்கள் பயன்பாட்டிற்கு துவங்கப்பட்டுள்ளது. இந்த அதிநவீன கண்காட்சி வளாகத்தில் அகில இந்திய அண்டர் வாட்டர் கண்காட்சியில் சுரங்க அமைப்பு கொண்ட மார்க்கத்தில் பலவித கண்ணை கவரும் நீர்மூழ்கி உயிரினங்கள் குதூகல ஆட்டம் போடும் காட்சிகள், குழந்தைகள் கொஞ்சி விளையாட பலவித ராட்டினங்கள், ரயில் பயணம், கொலம்பஸ், வாட்டர் போர்டு என ஜனரஞ்சக பொழுதுபோக்கு அம்சங்கள் இடம்பெற்றுள்ளது. அத்துடன் ஹேண்டிகிராஃப்ட் கைவினைப் பொருட்கள், உணவு வகைகள் என பலவிதமான கைவினைப் பொருட்களுடன் கண்காட்சி துவங்கப்பட்டுள்ளது. தங்கவயல் பொதுமக்கள் இதனை பயன்படுத்தி கொண்டு பலவித ஜனரஞ்சக காட்சிகள் கண்டுகளிக்க அன்புடன் அழைக்கப்படுகிறார்கள். இடம் கோலார் தங்கவயல், பாலகிருஷ்ணா லேஅவுட், அசோகநகர் அருகில். வாருங்கள், கண்டு மகிழுங்கள், கனவுக்குள் மிதக்குங்கள்.